ಎಲ್ಲಾ ಕಡೆಯಲ್ಲೂ ಕೂಡ ಬಿರು ಬಿಸಿಲು. ನದಿ, ಕೆರೆ, ಕಟ್ಟೆಗಳು ಸೇರಿದಂತೆ ಜಲಮೂಲಗಳೆಲ್ಲವೂ ಕೂಡ ಖಾಲಿಯಾಗಿದೆ. ಈ ಬರದ ಚಿತ್ರಣ ಕಂಡು ಬರುತ್ತದೆ ಅನೇಕ ಕಡೆಗಳಲ್ಲಿ. ಆದರೆ ಅದೊಂದು ಪುಣ್ಯ ಕ್ಷೇತ್ರದಲ್ಲಿ ಮಾತ್ರ ಆ ಪುಷ್ಕರಣಿ ಇದುವರೆಗೂ ಕೂಡ ಒಮ್ಮೆಯೂ ಕೂಡ ಬತ್ತಿಲ್ಲ. ಆ ಕಲ್ಯಾಣಿಯಲ್ಲಿ ಭಕ್ತರು ಮಿಂದೇಳ್ತಾ ಇದ್ದಾರೆ. ಅಷ್ಟಕ್ಕೂ ಆ ಸ್ಥಳ ಯಾವುದು, ಹೇಗಿದೆ ಅಲ್ಲಿನ ಸ್ಥಿತಿ, ಇಲ್ಲಿದೆ ನೋಡಿ ಡೀಟೇಲ್ಸ್. ಮಹಾಕೂಟೇಶ್ವರನಿಗೆ ಪೂಜೆ, ಭಕ್ತರಿಂದ ದೇವರ ದರ್ಶನ, ಸನ್ನಿಧಿಯಲ್ಲಿರುವ ಪುಷ್ಕರಣಿಯಲ್ಲಿ ಪುಣ್ಯ ಸ್ನಾನ. ಇದು ಚಾಲುಕ್ಯರ ಐತಿಹಾಸಿಕ ಸ್ಥಳ ಮಹಾಕೂಟ ಕ್ಷೇತ್ರದ ದೃಶ್ಯ. ಬೇಸಿಗೆಯಲ್ಲೂ ಭತ್ತದ ಪುಷ್ಕರಣಿ, ಸದಾ ತುಂಬಿ ತುಳುಕುತ್ತಿದೆ ಕಲ್ಯಾಣಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟ ಪುಣ್ಯಕ್ಷೇತ್ರವಿದು. ಇದನ್ನ ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ. ಇಲ್ಲಿಗೆ ಬೇರೆ ಬೇರೆ ಜಿಲ್ಲೆ, ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ವಿದೇಶದಿಂದಲೂ ಇಲ್ಲಿಗೆ ಬಂದು ಈ ಐತಿಹಾಸಿಕ ಸ್ಥಳವನ್ನ ಕಣ್ತುಂಬಿಕೊಳ್ತಾರೆ. ಪ್ರವಾಸಿಗರು ಭಕ್ತರನ್ನ ಸೆಳೆಯುವುದೇ ಇಲ್ಲಿನ ಪುಷ್ಕರಣಿ ಹೊಂಡ. ವಿಶೇಷ ಅಂದ್ರೆ ಬಿರು ಬೇಸಿಗೆಯಲ್ಲಿ ಪುಷ್ಕರಣಿ ತುಂಬಿ ತುಳುಕುತ್ತಿದೆ. ಕೆಂಡದಂತ ಬಿಸಿಲಿನಿಂದ ಜಿಲ್ಲೆಯ ನದಿ, ಹಳ್ಳ ಕೊಳ್ಳ, ಕೆರೆ ಕಟ್ಟೆಗಳು ಬತ್ತಿ ಹೋಗಿವೆ. ಆದರೆ ಈ ಪುಷ್ಕರಣಿ ಮಾತ್ರ ಇದುವರೆಗೆ ಒಂದೇ ಒಂದು ಬಾರಿಯೂ ಬತ್ತಿ ಹೋಗಿಲ್ಲ. ಬೇಸಿಗೆಯಲ್ಲೂ ಈ ಕಲ್ಯಾಣಿಯಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಹೊಂಡದಲ್ಲಿ ಮಕ್ಕಳು ಮಿಂದೇಳುತ್ತಿದ್ದಾರೆ. ಅಂದಹಾಗೆ ಇದು ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಪುಷ್ಕರಣಿ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಪುಷ್ಕರಣಿಗೆ ಕಾಶಿಯಿಂದ ನೀರು ಹರಿದು ಬರುತ್ತೆ ಎನ್ನಲಾಗಿದೆ. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ಮೈ ಕೈ ನೋವು ವಾಸಿಯಾಗುತ್ತಂತೆ, ಚರ್ಮ ರೋಗಗಳು ದೂರವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಈ ಪುಷ್ಕರಣಿ ಹೊಂಡ 5 ವರ್ಷ ಬರ ಬಿದ್ರೂ ಕೂಡ 45 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಿಸಿಲಿದ್ರು ಕೂಡ ಹೊಂಡ ಬತ್ತಂಗಿಲ್ಲ. ಹೊಂಡದಲ್ಲಿ ನೀರು ಕಡಿಮೆ ಆಗಂಗಿಲ್ಲ. ಮತ್ತು ಸಾಕಷ್ಟು ಫ್ಲಡ್ ಬಂದದ, ಸಾಕಷ್ಟು ಮಳೆ ಆಗಿದ್ದ, ನೀರು ಹೆಚ್ಚು ಆಗಂಗಿಲ್ಲ. ಅದರದೇ ಆದಂತ ಒಂದು ಮಿತದ ಮೇಲೆ ನೀರುಗಳು ಅಲ್ಲಿ ಸ್ಟಾಕ್ ಆಗ್ತಾ ಇರ್ತಾವ. ಆ ನೀರಲ್ಲಿ ವಾಡಿಕೆ ಏನಂದ್ರ ಈ ಒಂದು ಹುರುಕು ಅಥವಾ ಕೈ ಬಿರುಕು ಬಿಡುವಂತ ಒಂದು ರೋಗ ಇರುವಂತವ್ರು ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಅವ್ರಿಗೆ ವಾಸಿ ಆಗ್ತದೆ ಅನ್ನುವಂತ ಮೊದಲಿಂದ ವಾಡಿಕೆ. ಈ ರೋಗ ನಿರೋಧಕ ಶಕ್ತಿ ಆ ನೀರಲ್ಲಿ ಇರುವುದರಿಂದ ಸಾಕಷ್ಟು ಜನ ಬಂದಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. ಪುಣ್ಯ ಸ್ನಾನ ಮಾಡಿ ಅವರು ಅದನ್ನ ತೀರ್ಥ ಅಂದ್ರ ದೇವರ ಪ್ರಸಾದ ಅನ್ನೋ ರೂಪದಲ್ಲಿ ಆ ನೀರನ್ನ ನೋಡ್ತಾರ. ಇದು ಬಹಳ ಐತಿಹಾಸಿಕವಾದಂತ ಸ್ಥಳ. ಇಷ್ಟೆಲ್ಲ ಇತಿಹಾಸವಿದ್ದರೂ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಸೂಕ್ತ ಸೌಲಭ್ಯ ಇಲ್ಲದಿರುವುದು ಬೇಸರದ ಸಂಗತಿ. ಮಹಿಳೆಯರಿಗೆ ಬಟ್ಟೆ ಬದಲಿಸಲು ಕೊಠಡಿ ಇಲ್ಲ. ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನೋದು ಪ್ರವಾಸಿಗರ ಆಗ್ರಹ. 12 ತಿಂಗಳು ನೀರು ಒಟ್ಟ ಬತ್ತಂಗೆ ಇಲ್ಲ. ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಪ್ರತಿಯೊಬ್ರು ಬರ್ತಾರ, ಬಂದು ಇಲ್ಲೇ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರ. ನಮಗಂತೂ ಬಹಳ ಖುಷಿ ಆಗೈತಿ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಒಳಗ ಇದ್ದು ನೀವು ಎಲ್ಲರೂ ಬಂದು ವಿಸಿಟ್ ಮಾಡ್ರಿ. ಮಹಾಕೂಟಕ್ಕೆ ಬಂದರೆ ಮಹಾಕೂಟೇಶ್ವರನ ದರ್ಶನ ನೆಮ್ಮದಿ ನೀಡುತ್ತದೆ. ಜೊತೆಗೆ ಪುಷ್ಕರಣಿ ಹೊಂಡ ಮೈಗೆ ತಂಪು ನೀಡುತ್ತೆ, ಮನಸ್ಸು ಹಗುರವಾಗುತ್ತೆ, ಪುಣ್ಯ ಸ್ನಾನದ ಭಾಗ್ಯವೂ ಸಿಗುತ್ತೆ. ಬಾಗಲಕೋಟದಿಂದ ಸಿದ್ದು ದುತ್ರಂಗಾವಿ, ರಿಪಬ್ಲಿಕ್ ಕನ್ನಡ. ಎಲ್ಲಾ ಕಡೆಯಲ್ಲೂ ಕೂಡ ಬಿರು ಬಿಸಿಲು. ನದಿ, ಕೆರೆ, ಕಟ್ಟೆಗಳು ಸೇರಿದಂತೆ ಜಲಮೂಲಗಳೆಲ್ಲವೂ ಕೂಡ ಖಾಲಿಯಾಗಿದೆ. ಈ ಬರದ ಚಿತ್ರಣ ಕಂಡು ಬರುತ್ತದೆ ಅನೇಕ ಕಡೆಗಳಲ್ಲಿ. ಆದರೆ ಅದೊಂದು ಪುಣ್ಯ ಕ್ಷೇತ್ರದಲ್ಲಿ ಮಾತ್ರ ಆ ಪುಷ್ಕರಣಿ ಇದುವರೆಗೂ ಕೂಡ ಒಮ್ಮೆಯೂ ಕೂಡ ಬತ್ತಿಲ್ಲ. ಆ ಕಲ್ಯಾಣಿಯಲ್ಲಿ ಭಕ್ತರು ಮಿಂದೇಳ್ತಾ ಇದ್ದಾರೆ. ಅಷ್ಟಕ್ಕೂ ಆ ಸ್ಥಳ ಯಾವುದು, ಹೇಗಿದೆ ಅಲ್ಲಿನ ಸ್ಥಿತಿ, ಇಲ್ಲಿದೆ ನೋಡಿ ಡೀಟೇಲ್ಸ್. ಮಹಾಕೂಟೇಶ್ವರನಿಗೆ ಪೂಜೆ, ಭಕ್ತರಿಂದ ದೇವರ ದರ್ಶನ, ಸನ್ನಿಧಿಯಲ್ಲಿರುವ ಪುಷ್ಕರಣಿಯಲ್ಲಿ ಪುಣ್ಯ ಸ್ನಾನ. ಇದು ಚಾಲುಕ್ಯರ ಐತಿಹಾಸಿಕ ಸ್ಥಳ ಮಹಾಕೂಟ ಕ್ಷೇತ್ರದ ದೃಶ್ಯ. ಬೇಸಿಗೆಯಲ್ಲೂ ಭತ್ತದ ಪುಷ್ಕರಣಿ, ಸದಾ ತುಂಬಿ ತುಳುಕುತ್ತಿದೆ ಕಲ್ಯಾಣಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟ ಪುಣ್ಯಕ್ಷೇತ್ರವಿದು. ಇದನ್ನ ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ. ಇಲ್ಲಿಗೆ ಬೇರೆ ಬೇರೆ ಜಿಲ್ಲೆ, ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ವಿದೇಶದಿಂದಲೂ ಇಲ್ಲಿಗೆ ಬಂದು ಈ ಐತಿಹಾಸಿಕ ಸ್ಥಳವನ್ನ ಕಣ್ತುಂಬಿಕೊಳ್ತಾರೆ. ಪ್ರವಾಸಿಗರು ಭಕ್ತರನ್ನ ಸೆಳೆಯುವುದೇ ಇಲ್ಲಿನ ಪುಷ್ಕರಣಿ ಹೊಂಡ. ವಿಶೇಷ ಅಂದ್ರೆ ಬಿರು ಬೇಸಿಗೆಯಲ್ಲಿ ಪುಷ್ಕರಣಿ ತುಂಬಿ ತುಳುಕುತ್ತಿದೆ.
ಕೆಂಡದಂತ ಬಿಸಿಲಿನಿಂದ ಜಿಲ್ಲೆಯ ನದಿ, ಹಳ್ಳ, ಕೊಳ್ಳ, ಕೆರೆ ಕಟ್ಟೆಗಳು ಬತ್ತಿ ಹೋಗಿವೆ. ಆದ್ರೆ ಈ ಪುಷ್ಕರಣಿ ಮಾತ್ರ ಇದುವರೆಗೆ ಒಂದೇ ಒಂದು ಬಾರಿಯೂ ಬತ್ತಿ ಹೋಗಿಲ್ಲ. ಬೇಸಿಗೆಯಲ್ಲೂ ಈ ಕಲ್ಯಾಣಿಯಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಹೊಂಡದಲ್ಲಿ ಮಕ್ಕಳು ಮಿಂದೇಳುತ್ತಿದ್ದಾರೆ. ಅಂದಹಾಗೆ ಇದು ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಪುಷ್ಕರಣಿ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಪುಷ್ಕರಣಿಗೆ ಕಾಶಿಯಿಂದ ನೀರು ಹರಿದು ಬರುತ್ತೆ ಎನ್ನಲಾಗಿದೆ. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ಮೈ ಕೈ ನೋವು ವಾಸಿಯಾಗುತ್ತಂತೆ, ಚರ್ಮ ರೋಗಗಳು ದೂರವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಈ ಪುಷ್ಕರಣಿ ಹೊಂಡ 5 ವರ್ಷ ಬರ ಬಿದ್ರು ಕೂಡ 45 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಿಸಿಲಿದ್ರು ಕೂಡ ಹೊಂಡ ಬತ್ತಂಗಿಲ್ಲ. ಹೊಂಡದಲ್ಲಿ ನೀರು ಕಡಿಮೆ ಆಗಂಗಿಲ್ಲ. ಮತ್ತು ಸಾಕಷ್ಟು ಫ್ಲಡ್ ಬಂದದ, ಸಾಕಷ್ಟು ಮಳೆ ಆಗೈತೆ, ನೀರು ಹೆಚ್ಚು ಆಗಂಗಿಲ್ಲ. ಅದರದೇ ಆದಂತ ಒಂದು ಮಿತದ ಮೇಲೆ ನೀರುಗಳು ಅಲ್ಲಿ ಸ್ಟಾಕ್ ಆಗ್ತಾ ಇರ್ತಾವ. ಆ ನೀರಲ್ಲಿ ವಾಡಿಕೆ ಏನಂದ್ರ ಈ ಒಂದು ಹುರುಕು ಅಥವಾ ಕೈ ಬಿರುಕು ಬಿಡುವಂತ ಒಂದು ರೋಗ ಇರುವಂತವ್ರು ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಅವ್ರಿಗೆ ವಾಸಿ ಆಗ್ತದೆ ಅನ್ನುವಂತ ಮೊದಲಿಂದ ವಾಡಿಕೆ. ಈ ರೋಗ ನಿರೋಧಕ ಶಕ್ತಿ ಆ ನೀರಲ್ಲಿ ಇರುವುದರಿಂದ ಸಾಕಷ್ಟು ಜನ ಬಂದಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. ಪುಣ್ಯ ಸ್ನಾನ ಮಾಡಿ ಅವರು ಅದನ್ನ ತೀರ್ಥ ಅಂದ್ರ ದೇವರ ಪ್ರಸಾದ ಅನ್ನೋ ರೂಪದಲ್ಲಿ ಆ ನೀರನ್ನ ನೋಡ್ತಾರ. ಇದು ಬಹಳ ಐತಿಹಾಸಿಕವಾದಂತ ಸ್ಥಳ. ಇಷ್ಟೆಲ್ಲ ಇತಿಹಾಸವಿದ್ದರೂ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಸೂಕ್ತ ಸೌಲಭ್ಯ ಇಲ್ಲದಿರುವುದು ಬೇಸರದ ಸಂಗತಿ. ಮಹಿಳೆಯರಿಗೆ ಬಟ್ಟೆ ಬದಲಿಸಲು ಕೊಠಡಿ ಇಲ್ಲ. ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನೋದು ಪ್ರವಾಸಿಗರ ಆಗ್ರಹ. 12 ತಿಂಗಳು ನೀರು ಒಟ್ಟ ಬತ್ತಂಗೆ ಇಲ್ಲ. ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಪ್ರತಿಯೊಬ್ರು ಬರ್ತಾರ, ಬಂದು ಇಲ್ಲೇ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರ. ನಮಗಂತೂ ಬಹಳ ಖುಷಿ ಆಗೈತಿ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಒಳಗ ಇದ್ದು ನೀವು ಎಲ್ಲರೂ ಬಂದು ವಿಸಿಟ್ ಮಾಡ್ರಿ. ಮಹಾಕೂಟಕ್ಕೆ ಬಂದರೆ ಮಹಾಕೂಟೇಶ್ವರನ ದರ್ಶನ ನೆಮ್ಮದಿ ನೀಡುತ್ತದೆ. ಜೊತೆಗೆ ಪುಷ್ಕರಣಿ ಹೊಂಡ ಮೈಗೆ ತಂಪು ನೀಡುತ್ತೆ, ಮನಸ್ಸು ಹಗುರವಾಗುತ್ತೆ, ಪುಣ್ಯ ಸ್ನಾನದ ಭಾಗ್ಯವೂ ಸಿಗುತ್ತೆ. ಬಾಗಲಕೋಟದಿಂದ ಸಿದ್ದು ದುತ್ರಂಗಾವಿ, ರಿಪಬ್ಲಿಕ್ ಕನ್ನಡ. ಎಲ್ಲಾ ಕಡೆಯಲ್ಲೂ ಕೂಡ ಬಿರು ಬಿಸಿಲು. ನದಿ, ಕೆರೆ, ಕಟ್ಟೆಗಳು ಸೇರಿದಂತೆ ಜಲಮೂಲಗಳೆಲ್ಲವೂ ಕೂಡ ಖಾಲಿಯಾಗಿದೆ. ಈ ಬರದ ಚಿತ್ರಣ ಕಂಡು ಬರ್ತದೆ ಅನೇಕ ಕಡೆಗಳಲ್ಲಿ. ಆದರೆ ಅದೊಂದು ಪುಣ್ಯ ಕ್ಷೇತ್ರದಲ್ಲಿ ಮಾತ್ರ ಆ ಪುಷ್ಕರಣಿ ಇದುವರೆಗೂ ಕೂಡ ಒಮ್ಮೆಯೂ ಕೂಡ ಬತ್ತಿಲ್ಲ. ಆ ಕಲ್ಯಾಣಿಯಲ್ಲಿ ಭಕ್ತರು ಮಿಂದೇಳ್ತಾ ಇದ್ದಾರೆ. ಅಷ್ಟಕ್ಕೂ ಆ ಸ್ಥಳ ಯಾವುದು, ಹೇಗಿದೆ ಅಲ್ಲಿನ ಸ್ಥಿತಿ, ಇಲ್ಲಿದೆ ನೋಡಿ ಡೀಟೇಲ್ಸ್. ಮಹಾಕೂಟೇಶ್ವರನಿಗೆ ಪೂಜೆ, ಭಕ್ತರಿಂದ ದೇವರ ದರ್ಶನ, ಸನ್ನಿಧಿಯಲ್ಲಿರುವ ಪುಷ್ಕರಣಿಯಲ್ಲಿ ಪುಣ್ಯ ಸ್ನಾನ. ಇದು ಚಾಲುಕ್ಯರ ಐತಿಹಾಸಿಕ ಸ್ಥಳ ಮಹಾಕೂಟ ಕ್ಷೇತ್ರದ ದೃಶ್ಯ. ಬೇಸಿಗೆಯಲ್ಲೂ ಭತ್ತದ ಪುಷ್ಕರಣಿ, ಸದಾ ತುಂಬಿ ತುಳುಕುತ್ತಿದೆ ಕಲ್ಯಾಣಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟ ಪುಣ್ಯಕ್ಷೇತ್ರವಿದು. ಇದನ್ನ ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ. ಇಲ್ಲಿಗೆ ಬೇರೆ ಬೇರೆ ಜಿಲ್ಲೆ, ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ವಿದೇಶದಿಂದಲೂ ಇಲ್ಲಿಗೆ ಬಂದು ಈ ಐತಿಹಾಸಿಕ ಸ್ಥಳವನ್ನ ಕಣ್ತುಂಬಿಕೊಳ್ತಾರೆ. ಪ್ರವಾಸಿಗರು ಭಕ್ತರನ್ನ ಸೆಳೆಯೋದೇ ಇಲ್ಲಿನ ಪುಷ್ಕರಣಿ ಹೊಂಡ. ವಿಶೇಷ ಅಂದ್ರೆ ಬಿರು ಬೇಸಿಗೆಯಲ್ಲಿ ಪುಷ್ಕರಣಿ ತುಂಬಿ ತುಳುಕುತ್ತಿದೆ. ಕೆಂಡದಂತ ಬಿಸಿಲಿನಿಂದ ಜಿಲ್ಲೆಯ ನದಿ, ಹಳ್ಳ, ಕೊಳ್ಳ, ಕೆರೆ ಕಟ್ಟೆಗಳು ಬತ್ತಿ ಹೋಗಿವೆ. ಆದ್ರೆ ಈ ಪುಷ್ಕರಣಿ ಮಾತ್ರ ಇದುವರೆಗೆ ಒಂದೇ ಒಂದು ಬಾರಿಯೂ ಬತ್ತಿ ಹೋಗಿಲ್ಲ. ಬೇಸಿಗೆಯಲ್ಲೂ ಈ ಕಲ್ಯಾಣಿಯಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಹೊಂಡದಲ್ಲಿ ಮಕ್ಕಳು ಮಿಂದೇಳುತ್ತಿದ್ದಾರೆ. ಅಂದಹಾಗೆ ಇದು ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಪುಷ್ಕರಣಿ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಪುಷ್ಕರಣಿಗೆ ಕಾಶಿಯಿಂದ ನೀರು ಹರಿದು ಬರುತ್ತೆ ಎನ್ನಲಾಗಿದೆ. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ಮೈ ಕೈ ನೋವು ವಾಸಿಯಾಗುತ್ತಂತೆ, ಚರ್ಮ ರೋಗಗಳು ದೂರವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಈ ಪುಷ್ಕರಣಿ ಹೊಂಡ 5 ವರ್ಷ ಬರ ಬಿದ್ರು ಕೂಡ 45 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಿಸಿಲಿದ್ರು ಕೂಡ ಹೊಂಡ ಬತ್ತಂಗಿಲ್ಲ. ಹೊಂಡದಲ್ಲಿ ನೀರು ಕಡಿಮೆ ಆಗಂಗಿಲ್ಲ. ಮತ್ತು ಸಾಕಷ್ಟು ಫ್ಲಡ್ ಬಂದದ, ಸಾಕಷ್ಟು ಮಳೆ ಆಗೈತೆ, ನೀರು ಹೆಚ್ಚು ಆಗಂಗಿಲ್ಲ. ಅದರದೇ ಆದಂತ ಒಂದು ಮಿತದ ಮೇಲೆ ನೀರುಗಳು ಅಲ್ಲಿ ಸ್ಟಾಕ್ ಆಗ್ತಾ ಇರ್ತಾವ. ಆ ನೀರಲ್ಲಿ ವಾಡಿಕೆ ಏನಂದ್ರ ಈ ಒಂದು ಹುರುಕು ಅಥವಾ ಕೈ ಬಿರುಕು ಬಿಡುವಂತ ಒಂದು ರೋಗ ಇರುವಂತವ್ರು ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಅವ್ರಿಗೆ ವಾಸಿ ಆಗ್ತದೆ ಅನ್ನುವಂತ ಮೊದಲಿಂದ ವಾಡಿಕೆ. ಈ ರೋಗ ನಿರೋಧಕ ಶಕ್ತಿ ಆ ನೀರಲ್ಲಿ ಇರುವುದರಿಂದ ಸಾಕಷ್ಟು ಜನ ಬಂದಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. ಪುಣ್ಯ ಸ್ನಾನ ಮಾಡಿ ಅವರು ಅದನ್ನ ತೀರ್ಥ ಅಂದ್ರ ದೇವರ ಪ್ರಸಾದ ಅನ್ನೋ ರೂಪದಲ್ಲಿ ಆ ನೀರನ್ನ ನೋಡ್ತಾರ. ಇದು ಬಹಳ ಐತಿಹಾಸಿಕವಾದಂತ ಸ್ಥಳ. ಇಷ್ಟೆಲ್ಲ ಇತಿಹಾಸವಿದ್ದರೂ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಸೂಕ್ತ ಸೌಲಭ್ಯ ಇಲ್ಲದಿರುವುದು ಬೇಸರದ ಸಂಗತಿ. ಮಹಿಳೆಯರಿಗೆ ಬಟ್ಟೆ ಬದಲಿಸಲು ಕೊಠಡಿ ಇಲ್ಲ. ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನೋದು ಪ್ರವಾಸಿಗರ ಆಗ್ರಹ. 12 ತಿಂಗಳು ನೀರು ಒಟ್ಟ ಬತ್ತಂಗೆ ಇಲ್ಲ.
ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಪ್ರತಿಯೊಬ್ರು ಬರ್ತಾರ, ಬಂದು ಇಲ್ಲೇ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರ. ನಮಗಂತೂ ಬಹಳ ಖುಷಿ ಆಗೈತಿ. ಬಾಗಲಕೋಟೆ ಡಿಸ್ಟಿಕ್ ಒಳಗ ಇದ್ದು ನೀವು ಎಲ್ಲರೂ ಬಂದು ವಿಸಿಟ್ ಮಾಡ್ರಿ. ಮಹಾಕೂಟಕ್ಕೆ ಬಂದರೆ ಮಹಾಕೂಟೇಶ್ವರನ ದರ್ಶನ ನೆಮ್ಮದಿ ನೀಡುತ್ತದೆ. ಜೊತೆಗೆ ಪುಷ್ಕರಣಿ ಹೊಂಡ ಮೈಗೆ ತಂಪು ನೀಡುತ್ತೆ, ಮನಸ್ಸು ಹಗುರವಾಗುತ್ತೆ, ಪುಣ್ಯ ಸ್ನಾನದ ಭಾಗ್ಯವೂ ಸಿಗುತ್ತೆ. ಬಾಗಲಕೋಟದಿಂದ ಸಿದ್ದು ದುತ್ರಂಗಾವಿ, ರಿಪಬ್ಲಿಕ್ ಕನ್ನಡ.